ಗಿರೀಶ್ ಮಟ್ಟಣ್ಣನವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಯಾವಾಗ ಈ ಚಿನ್ನಯ್ಯ ಅರೆಸ್ಟ್ ಆದ ಆ ಟೈಮ್ನಲ್ಲಿ ಮಾತನಾಡಿದಂತಹ ಗಿರೀಶ್ ಮಟ್ಟಣ್ಣನವರು ದೂರದಾರ ಚಿನ್ನಯ್ಯನ ಅರೆಸ್ಟ್ ಏನಿದೆ ಅದನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡಿದಂತಹ ಮಟ್ಟಣ್ಣನವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಯಾರು ಸಂಚು ಮಾಡಿದ್ದಾರೆ ಅನ್ನೋದು SIT ಅವರು ಹೇಳಬೇಕು. ನಮಗೂ ಕೂಡ ಅನುಮಾನ ಇದೆ, ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಅಥವಾ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗೋದಕ್ಕೆ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಆತನಿಗೆ ನಾರ್ಕೋ ಅನಾಲಿಸಿಸ್ ಪರೀಕ್ಷೆ ಮಾಡಿದ್ರು ಕೂಡ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ರು. ಬೆಳ್ತಂಗಡಿಯಲ್ಲಿ ನಿನ್ನೆ ಕೇಸ್ ಆಗಿತ್ತಲ್ಲ, FIR ಆಗಿತ್ತಲ್ಲ, ಅದರದ ವಿಚಾರಣೆ ಇತ್ತು, ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಅಟೆಂಡ್ ಆಗಿ ಬಂದೆ. ಒಂದು ನಿಮಿಷ. ಅದನ್ನ ನಾವು ಸ್ವಾಗತಿಸ್ತೇವೆ, ಅದು ಒಳ್ಳೆ ಬೆಳವಣಿಗೆ. ಆ ನಂತರ SIT ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ SIT ಅವ್ರ ಬಗ್ಗೆ ಯಾರು ಕೂಡ ತಪ್ಪು ಅಭಿಪ್ರಾಯ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ SIT ತನಿಖೆ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರ ಹೊಂದಿದೆ, ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ಸಂಪೂರ್ಣ ಅಧಿಕಾರ ಹೊಂದಿದೆ. ಹಿಂಗಾಗಿ SIT ಅವರು ಚಿನ್ನ ಏನು ಮಾಡಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಅಂದ್ರೆ ಮಿಸ್ಗೈಡ್ ಆಗ್ತಾರೆ. ದಯವಿಟ್ಟು ಮಿಸ್ಗೈಡ್ ಆಗಬೇಡಿ, ನಾವು ಅದನ್ನ ಸ್ವಾಗತಿಸ್ತೇವೆ. ಅಷ್ಟೇ ಅಲ್ಲ, ಆ ವ್ಯಕ್ತಿಗೆ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಕಂಪ್ಲೇಂಟ್ನಲ್ಲಿನೇ ದೂರದಲ್ಲಿನೇ ಇದೆ. ಪ್ರಾರಂಭಿಕ ಹಂತದಲ್ಲಿ ಬೇಡ ಅಂತ ಹೇಳಿದ್ರು, ಅಂದ್ರೆ ಇನ್ನೂ ಪ್ರಕ್ರಿಯೆ ಶುರುವಾಗಿಲ್ಲ. ಈಗ ಒಂದು ಹಂತದ ಪ್ರಕ್ರಿಯೆ ಮುಗಿದು ಹೋಗ್ಬಿಟ್ಟಿದೆ. ಅನೇಕ ಕಡೆ ತೆಗೆದಿದ್ದಾರೆ, ಕೆಲವೊಂದಿಷ್ಟು ಕಡೆ ಸಿಕ್ಕಿದೆ. ಸೊ ಈ ಹಂತದಲ್ಲಿ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ ಸತ್ಯಾಸತ್ಯತೆ ಹೊರಗಡೆ ತಿಳಿಸುವಂಥದ್ದು SITಯ ಒಂದು ಜವಾಬ್ದಾರಿ ಆಗಿರ್ತದೆ. ಹೀಗಾಗಿ ಈ ಬೆಳವಣಿಗೆಯನ್ನು ನಾವು ಸ್ವಾಗತಿಸ್ತೇವೆ. ಈ ಬೆಳವಣಿಗೆ ಆಗಬೇಕಾಗಿತ್ತು. ಈ ಪ್ರಕರಣದಲ್ಲಿ ಒಂದಷ್ಟು ಸಂಚು ನಡೆದಿದೆ, ಷಡ್ಯಂತ್ರ ನಡೆದಿದೆ ಅನ್ನುವಂಥ ಆರೋಪ ಕೂಡ ಇದೆ ಸರ್, ತಾವು ಏನು ಹೇಳ್ತೀರಿ? ಅಲ್ಲ, ಯಾರು ಸಂಚು ಮಾಡಿದ್ದಾರೆ ಅದನ್ನ SIT ಅವ್ರು ಹೇಳ್ಬೇಕಲ್ಲ, ಹೌದು ತಾನೆ? ನೋಡಿ, ಇಂತಲ್ಲಿ ಸಂಚು ಏನಂತ ಹೇಳಿದ್ರೆ ಮೊದಲನೇ ದಿನದಿಂದನೂ ಕೂಡ ಅದೊಂದು ಪ್ರೊಪಗಂಡ ನಡೀತಾ ಇದೆ. ಸಂಚು ಇದೆ ಅಂತ ನನಗೂ ಅನ್ಸುತ್ತೆ. ಪ್ರಕರಣ ಮುಚ್ಚಾಕೋದಕ್ಕೆ, ದಿಕ್ಕು ತಪ್ಪಿಸೋದಕ್ಕೆ ಸಂಚು ಇದೆ ಅಂತ ನನಗೂ ಅನ್ಸುತ್ತೆ. ಸೊ ಅದು ಸಂಚಿನ ಬಗ್ಗೆ SIT ಅವರೇ ಉತ್ತರ ಕೊಡಬೇಕು ಅದಕ್ಕೆ. ಓಕೆ, ತಮ್ಗೆ ಎಷ್ಟು ವರ್ಷದಿಂದ ಇವನು ಈಗ ಚಿನ್ನಯ್ಯ ಅಂತ ಇದ್ದಾನೆ, ಅದ್ರ ಬಗ್ಗೆ ಏನೇ ಇದ್ರು ನಾನು SIT ಅವರಿಗೆ ಉತ್ತರ ಕೊಡ್ತೇನೆ. ಖಂಡಿತ ಉತ್ತರ. ಸಾಮಾನ್ಯ ವಿಚಾರಣೆ ಕರೆದ್ರೆ ಹಾಜರಾಗ್ತೀರಿ ಈ ಪ್ರಕರಣ? ಖಂಡಿತ ಹಾಜರಾಗ್ತೇನೆ. ಎಲ್ಲ ವಿವರಗಳನ್ನು ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಹೋರಾಟಗಾರ ಗಿರೀಶ್ ಮಟ್ಟನ್ ಅವರು ಹೇಳುವಂಥ ಮಾತು. ಪ್ರಮುಖವಾಗಿ ಈಗಾಗಲೇ ಅವ್ರ ಮೇಲೆ ಒಂದು ಬೆಳ್ತಂಗಡಿ ಠಾಣೆಯಲ್ಲಿ FIR ದಾಖಲಾಗಿತ್ತು. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಅಂತೇಳಿ ಹಾಜರಾಗಿದ್ದು. ಇದರ ಜೊತೆಗೆ ಈಗಾಗಲೇ ಚೆನ್ನಯ್ಯನ ಬಂಧನ ಆಗಿದೆ. ಸೊ ಅದನ್ನು ಕೂಡ ಸ್ವಾಗತ ಮಾಡಿದ್ದಾರೆ. SIT ಅವರು ಈ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಎಲ್ಫೇಜ್ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ. ಇದರ ಜೊತೆಗೇನೆ ಇನ್ನೊಂದು ಆಯಾಮವನ್ನ ಕೂಡ ಕೊಟ್ಟಿದ್ದಾರೆ. ಆರಂಭಿಕ ಹಂತದಿಂದನೂ ಕೂಡ ಈ ಪ್ರಕರಣವನ್ನ ದಿಕ್ತಪ್ಪಿಸೋ ಪ್ರಯತ್ನ ಆಗ್ತಾ ಇತ್ತು ಅಂತಾನು ಹೇಳಿದ್ದಾರೆ. ಅದರೆಲ್ಲ ಜೊತೆಗೆ ಮಂಪರು ಪರೀಕ್ಷೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಒತ್ತಾಯಿಸಿದ್ದಾರೆ. ಬಂಧಿಸೋದು ಮಾತ್ರ ಅಲ್ಲ, ಮಂಪರು ಪರೀಕ್ಷೆ ಮಾಡಲಿ, ಷಡ್ಯಂತ್ರ ಅದೇನೇ ಇದ್ರೂ ಕೂಡ SIT ಅವರೇ ಹೇಳಬೇಕು. ಆಮೇಲೆ ಇನ್ ಕೇಸ್ ಏನಾದ್ರು SIT ನನಗೆ ಕರೆದ್ರೆ ನಾನು ಹೋಗ್ತೀನಿ, ನನಗಾತ ಎಷ್ಟು ದಿನದಿಂದ ಪರಿಚಯ, ಮತ್ತೊಂದು ಇದೆಲ್ಲವನ್ನು ಕೂಡ ನಾನು ಹೇಳ್ತೀನಿ ಅಂತ ಗಿರೀಶ್ ಮಟ್ಟಣ್ಣವರು ಹೇಳಿದ್ದಾರೆ. ಅದು ಒಳ್ಳೆ ವಿಷಯ, ಅದನ್ನ ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಇಲ್ಲ, ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ಸರ್, ಷಡ್ಯಂತ್ರ ಏನಿದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು. ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ತಪ್ಪೊಪ್ಪಿಗೆಯಲ್ಲಿ ಆಯ್ತು, ಅದನ್ನ ಹೌದು, ಅದನ್ನ ಬಹುದು ಗಿಹುದು ಅಲ್ಲ, ಅದನ್ನ ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ, ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ, ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 100 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ. ಅದನ್ನ ಇನ್ನು